ಸಾಂಸ್ಕೃತಿಕ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ವಿಶ್ವಕರ್ಮ ಸಮುದಾಯಕ್ಕೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ನವೆಂಬರ್ನಿಂದ ಡಿಸೆಂಬರ್ನಲ್ಲಿ ಬೀದರ್ನಿಂದ ಬೆಂಗಳೂರುವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ವಿಶ್ವಕರ್ಮ ಸಮಾಜದ ಮುಖಂಡ ಕೆಪಿ ನಂಜುಂಡಿ ಅವರು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವಿಶ್ವಕರ್ಮ ಸಮಾಜವು 5 ಪ್ರಮುಖ ಕಸುಬುಗಳನ್ನು ನಂಬಿಕೊಂಡು ಶತಮಾನಗಳಿಂದ ಜೀವನ ಸಾಗಿಸುತ್ತಿದೆ. ಆದರೆ ಆಳುವ ಸರ್ಕಾರಗಳು ನಮ್ಮ ಸಮಾಜವನ್ನು ಕಡೆಗಣನೆ ಮಾಡುತ್ತಾ ಬರ್ತಿದ್ದು ಯಾವುದೇ ರಾಜಕೀಯ ಸ್ಥಾನಮಾನಗಳನ್ನು ಮೀಸಲಾತಿಯನ್ನು ನೀಡುತ್ತಿಲ್ಲ. ಈ ಹಿನ್ನೆಲೆ ಸಮಾಜವನ್ನು ಕಳೆದ 3-4 ದಶಕಗಳಿಂದ ಸಂಘಟಿಸುತ್ತಾ ಬಂದಿರುವ ನಾವು ಈಗ ಬೃಹತ್ ಪ್ರತಿಭಟನೆ ಮೂಲಕ ನಮ್ಮ ಮೀಸಲಾತಿ ಹಕ್ಕನ್ನು ಕೇಳಲು ಹೊರಟಿದ್ದೇವೆ ಎಂದು ಹೇಳಿದ್ದಾರೆ. ಮುಂಬರುವ ನವೆಂಬರ್ ಹಾಗೂ ಡಿಸೆಂಬರ್ನಲ್ಲಿ ಬೀದರ್ನಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸುಮಾರು 25,000 ಜನರು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಸೇರಿ ಪ್ರತಿಭಟನೆಗೆ ಇಲ್ಲಿಂದ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ತಿಂತಣಿ ಮೌನೇಶ್ವರ ಜಾತ್ರೆಯಲ್ಲಿನ ಮೂಲಭೂತ ಕೊರತೆಗಳು ಹಾಗೂ ಹಂಪಿ ಉತ್ಸವದಲ್ಲಿ ವಿಶ್ವಕರ್ಮ ಸಮಾಜದ ಕಡೆಗಣನೆಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಡೀ ತನ್ನ ಜೀವಮಾನವನ್ನೇ ಶತಶತಮಾನಗಳಿಂದ ಸಮಾಜಕ್ಕೆ ಸಂಸ್ಕೃತಿಗೆ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ವಿಶ್ವಕರ್ಮ ಸಮಾಜದವರು ಏನು ತಪ್ಪು ಮಾಡಿದ್ರು? ನಮಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನ್ನು ತಿರಸ್ಕಾರ ಮಾಡೋದಾದರೆ ಮತ್ತೆ ನಾವು 5 ಕಸುಬುಗಳ ಮೂಲಕ ಇನ್ನೊಂದು ಮುಖ ಸಂಸ್ಕೃತಿಗೆ ಅಂತ ನಾವು ಕೆಲಸ ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದೆ ಅಂತ ಯೋಚನೆ ಮಾಡೋಕ್ಕಂತ ಪರಿಸ್ಥಿತಿ ಬರ್ತದೆ. ಈಗ ಹಾಗೆ ಹೋಗಿದೆ. ಎಲ್ಲೂ ಕೂಡ ನಮ್ಮವರು ಕಮ್ಮಾರಿಕೆ ಕೆಲಸಕ್ಕೆ ಸರ್ಕಾರದ ಯಾವುದೇ ಪ್ರೋತ್ಸಾಹ ಇಲ್ಲ, ಬಡಗೇರರಿಗೆ ಯಾವುದೇ ಪ್ರೋತ್ಸಾಹ ಇಲ್ಲ. ಆಮೇಲೆ ನಮ್ಮ ಸಮಾಜದವರು ಆಚರಿಸ್ಕೊಂಡು ಬರುವಂಥ ಭಾಳಷ್ಟು ಜಾತ್ರೆಗಳಾಗಲಿ ಮಗದೊಂದು ಕಾರ್ಯಕ್ರಮಗಳಾಗಲಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತೆ. ಈಗ ನಿಮಗೆ 2 ತಾಜಾ ಉದಾಹರಣೆ. ತಿಂತಿಡಿನಲ್ಲಿ ಕಳೆದ 2 ತಿಂಗಳ ಹಿಂದೆ ಮೌನೇಶ್ವರನ ಜಾತ್ರೆ ನಡೆಯುತ್ತೆ. ಆ ಮೌನೇಶ್ವರನ ಜಾತ್ರೆಯಲ್ಲಿ ಮೂಲ ಸೌಕರ್ಯನೇ ಇಲ್ಲ. ಆ ನದಿ ದಂಡೆನಲ್ಲಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಆ ಬಟ್ಟೆನ ಎಲ್ಲನೆದುರುಗಡೆ ಅಲ್ಲೇ ಬಿಚ್ಚಾಕಿ ಎತ್ಕೊಂಡು ಹೋಗೋಕ್ಕಾಗ್ದಿರಾ ಏನು ತಂದಿರ್ತಾರೋ ಆ ಬಟ್ಟೆ ಹಾಕ್ಕೊಳ್ತಾರೆ ವಿನಃ ಎತ್ಕೊಂಡು ಹೋಗೋಕ್ಕಾಗುವಂಥ ಯಾವುದೇ ಸ್ಥಳ ಇಲ್ಲ ಅವರಿಗೆ. ನಾಚಿಕೆ ಪಟ್ಕೋಬೇಕು ಸರ್ಕಾರಗಳು. ಹಂಪಿ ವಿರೂಪಾಕ್ಷನ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲಿ 15ಕ್ಕೆ 15 ಕಾಳಿಕಾದೇವಿ ಗುಡಿ ಇತ್ತು. ಆ ಗುಡಿನ ರಾತ್ರೋರಾತ್ರಿ ಎತ್ತಿಬಿಟ್ರು. ಇವತ್ತಿಗೂ ಕೂಡ ಆ ಗುಡಿನ ಕಟ್ಟಲಿಲ್ಲ. ಅಲ್ಲದಿರ ಇಡೀ ವರ್ಷ ಒಂದೊಂದು ವರ್ಷಕ್ಕೆ ಒಂದೊಂದು ಸಾರಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಂಪೆ ಉತ್ಸವ ಮಾಡುತ್ತೆ ಸರ್ಕಾರ. ಇಡೀ ಹಂಪೆಗೆ ಆಶೀರ್ವಾದಂತ ಮಾಡಿದಂಥ ವಿಶ್ವಕರ್ಮರನ್ನ ಒಬ್ಬ ಶಿಲ್ಪಿಯನ್ನ ಆ ವೇದಿಕೆ ಕರೆಯೋದಿಲ್ಲ. ನಮ್ಮ ಸಮಾಜದಲ್ಲಿ 67 ಜನ ಮಠಾಧಿಪತಿಗಳಿದ್ದಾರೆ. ಒಬ್ಬರನ್ನ ಕರೆದು ಒಂದು ಸನ್ಮಾನ ಮಾಡೋದಿಲ್ಲ. ಒಬ್ಬ ಸಮಾಜದ 5 ಕಸುಬುಗಳನ್ನು ಮಾಡೋದ್ರ ಒಬ್ಬರನ್ನ ವೇದಿಕೆ ಕರೆಯೋದಿಲ್ಲ. ಅವರು ಉತ್ಸವ ಮಾಡ್ತಾರೆ. ಅದೇ ಬೇರೆ ಶಕ್ತಿ ಇರ್ತಕ್ಕಂಥ ಸಮಾಜಗಳಿಗೆ ನಿರ್ಲಕ್ಷ್ಯ ಮಾಡಿದ್ರೆ ಉಳಿತಾರ? ಇದೆಲ್ಲವನ್ನು ಕೂಡ ನಮ್ಮ ಸಮಾಜದವರಿಗೆ ಹೇಳಬೇಕು. ಇನ್ನು ಮುಂದೆ ನಾವೇನಾದ್ರೂ ಎಚ್ಚೆತ್ಕೋಬೇಕಂದ್ರೆ ನಮಗೆ ಮೀಸಲಾತಿ ಬೇಕು. ಕೊನೆಯದಾಗಿ ಒಂದೇ ಮಾತು, ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು. ಕೇವಲ ರಾಜಕೀಯವಾಗಿ ವೇದಿಕೆಗಳಲ್ಲಿ ನಮ್ಮನ್ನು ಹೊಗಳೋದು ಯಾರೂ ಬೇಡ. ನಾವು ಹೊಗಳಿಕೆಗೆ ಯಾವುದೇ ವಸ್ತುಗಳನ್ನು ಇವತ್ತವರೆಗೂ ಮಾಡಿಕೊಟ್ಟಿಲ್ಲ. ಪ್ರಾಮಾಣಿಕೆಯಿಂದ ದೇಶ ಸೇವೆ ಮಾಡಿದ್ದೇವೆ, ಜನರ ಸೇವೆ ಮಾಡಿದ್ದೇವೆ, ಸಮುದಾಯಗಳ ಸೇವೆ ಮಾಡಿದ್ದೇವೆ. ಆದ್ದರಿಂದ ನಮ್ಮನ್ನು ಪರಿಗಣಿಸುವಂಥ ಕೆಲಸ ಆಗಬೇಕಾದ್ರೆ ನಾವು ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮದ ಜೊತೆ ಇಲ್ಲಿ ಏನು ನಾವು ನವೆಂಬರು ಅಥವಾ ಡಿಸೆಂಬರ್ನಲ್ಲಿ ಏನು ಬೀದರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ತೇವೆ. ಆ ಸ್ಥಳಗಳು ನೋಡಿದ್ದೇವೆ. ಇವತ್ತು ಆ ಸ್ಟೇಡಿಯಂ ಮೂಲಕ ಹೋಗಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿದ್ದೇವೆ. ಅವತ್ತು ಸುಮಾರು ಒಂದು 25,000 ಜನ ನಾವೆಲ್ಲ ಸೇರಿ ನವೆಂಬರ್ನಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ. ಇದು ಮೀಸಲಾತಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ.